ಅವನ್ ಮಾಡ್ತಾವ್ನೆ ಅನ್ಕೊಂಡ್ರಾ? ಆಹಾ, ಇವಳು ಹೇಳ್ಬಿಟ್ಟು ಮಾಡಿಸ್ತಾವಳೆ ಹೆಂಗ್ ಕಕ್ಕುಸ್ಕೋಗೋದು ಅಂತ. ಬರ್ಲಿಲ್ಲ ಅಂದ್ರೆ ಓಡ್ ಬಂದ್ಬಿಟ್ಟು ಕೈ ಹಾಕ್ಬಿಟ್ಟು ಎಳ್ಬಿಟ್ಟು ಬರ್ಸ್ತಾಳೆ. ಈಗೇನ್ ನೋಡಿದ್ರಲ್ಲ ನೀವು, ಬೇಸಿಕಲಿ ಇಟ್ಸ್ ಎ ಡಿಸೀಸ್ ಕಾಲ್ಡ್ ಟೈಫಾಯ್ಡ್. ಟೈಫಾಯ್ಡ್ ಅಲ್ಲ, ಟೈಫಾಯ್ಡ್ ಅಂತ ಡಿಸಾರ್ಡರ್. ಕಿಡ್ನಾಪರ್ ಅಲ್ಲ, ನಾನು ಮನುಷ್ಯರ ಕಳ್ಳ. ಮೆಣಸಿನ್ಕಾಯಿ ಖಾಲಿ ಆಗದಲ್ಲ ಅಂತ ಚಿಕನ್ ಸಾರು ಮಾಡೋಕೇನ. ಹಲೋ ಗಾಯ್ಸ್, ಎಲ್ಲರೂ ಹಂಗಿದ್ರಿ ಮಸ್ತ್ ಆಗಿದೆ ಅನ್ಕೋತೀನಿ. ಸೊ ಇವತ್ತು ತಡ ಮಾಡೋದು ಬೇಡ, ಸೊ ಡೈರೆಕ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನೋ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಟಯರಲ್ಲೇ ಅರಳಿದ ಲವ್. ಅಲ್ಲ ಹಿಂಗನೂ ಆಗುತ್ತಾ? ಏನಪ್ಪ ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಪ್ರೀತಿ ಗೀತಿ ನಮ್ಮನಂತವ್ರಿಗಿಲ್ಲ, ಪಡ್ಕೋಬೇಕು ನಾವೇ ಹೆಸರಿ. ಆ ಕಡೆ ಮುಖ ಆ ಕಡೆ ಹಾಸಿಗೆ ಇಟ್ಟಿದ್ದು ಬಕ್ಕ ಆ ಕಡೆ ಸುಮ್ಮ. ಅವ್ನು ಹೊಸಡಾಗಿ ಒಂದು ಏನು ಕಿರಿಕಿರೋ ಇವನು. ಈಗೇನ್ ನೋಡಿದ್ರಲ್ಲ ನೀವು, ಬೇಸಿಕಲಿ ಇಟ್ಸ್ ಎ ಡಿಸೀಸ್ ಕಾಲ್ಡ್ ಟೈಫಾಯ್ಡ್ ಅಲ್ಲ, ಟೈಫಾಯ್ಡ್ ಅಂತ ಡಿಸಾರ್ಡರ್ ಆಫ್ ಚೂರೋಫೋಬಿಯಾ. ಸಿಂಪ್ಟಮ್ಸ್ ನೋಡ್ಬಿಟ್ಟು ಬೆದ್ಗೆಟ್ರು ಬುಲ್ಡಾಗ್ ತರ ಆಡೋದು, ಇಟ್ಟು ಬಂದ್ರೆ ಹಿಪ್ಪೋಪೊಟಮಸ್ ತರ ಆಡೋದು. ಇನ್ನು ಸಿಂಪಲ್ ವರ್ಡ್ಸ್ ಅಲ್ಲಿ ಈ ಕಾಯಿಲೆ ಯಾಕೆ ಬರುತ್ತೆ ಅಂತ ಹೇಳ್ಬೇಕು ಅಂತಂದ್ರೆ, ಮದುವೆ ವಯಸ್ಸಿನ ಒಬ್ಬ ಮಿಕ್ಕ ಮನೆಯಲ್ಲಿದ್ದಾಗ ತನ್ನ ಮನೆಯವರು ಇವನ ಮದುವೆಗೆ ಒಂದು ವಧುವನ್ನು ಹುಡುಕದಿದ್ದ ಸಂದರ್ಭದಲ್ಲಿ ಇವನ ಪ್ರಾಯದ ಕಟ್ಟೆ ಒಡೆದು ಪ್ಲಾಸ್ಟಿಕ್ ಮಾಡೋಕೆ ಸಿಮೆಂಟ್ ಸಿಗದೆ, ಹಾಗೂ ಇವನ ಲೈಂಗಿಕ ಕ್ರಿಯೆಯನ್ನು ತೊಡಗಿಸಿಕೊಳ್ಳಲು ಒಬ್ಬ ಬಾಳಿನ ಸಂಗಾತಿ ಸಿಗದೆ ಇದ್ದ ಸನ್ನಿವೇಶದಲ್ಲಿ ಈ ತರ ಇಲ್ಯೂಷನ್ಗೆ ಒಳಗಾಗ್ಬಿಡ್ತಾರೆ. ನೋಡ್ತಿದ್ದೀರಲ್ಲ, ಗ್ರಾಫಿಕ್ಸ್ಗೆ ಗೆಣಸಿಡಕ್ ಹೋಗೋದು, ಫಿಲ್ಟರ್ಗೆ ಪಕ್ 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 ಅಂತ ಪಕ್ ಮಾಡಕ್ ಹೋಗೋದು. ಆಮೇಲೆ ಈ ತರ ಒಂದು ಗೊಂಬೆ ಸಿಕ್ಬಿಟ್ರು ಸಾಕು, ಪ್ರೀತಿ ಗೀತಿ ನಮ್ಮನ್ ಬಡ್ಕೋಬೇಕು ನಾವೇ ಇಲ್ಲ ಅಂತ ತುಂಬಾ ವೈಲ್ಡ್ ಆಗ್ಬಿಡ್ತಾರೆ. ತುಂಬಾ ಚೂಲಿಸ್ಟ್ ಯಾರಾಗಿರ್ತಾರಲ್ಲ ಅವರಲ್ಲಿ ಈ ಚೂಲೋಫೋಬಿಯಾ ಅನ್ನೋ ಡಿಸಾರ್ಡರ್ ಕಂಡು ಬರುತ್ತೆ. ನಮ್ಮ ಕ್ಲಿನಿಕ್ಗೆ ಈ ತರ ಪೇಷಂಟ್ಸ್ ಗಳು ಬರ್ತಾ ಇರ್ತಾರೆ ಸುಮಾರು ಜನ. ನಾವೇನು ಮಾಡಲ್ಲ, ಜಸ್ಟ್ ಅವರ ಟೆಸ್ಟಿಕಲ್ಸ್ ನ ಬಿಡಿಸ್ಬಿಟ್ಟು ಮಕ್ಕಳು ಗೋಲಿ ಆಡ್ಕೊಳ್ಳಿ ಅಂತ ಕೊಟ್ಬಿಡ್ತೀವಿ. ಇಂಥವ್ರು ಇರೋ ಮನೆಗಳಿಗೆ ನೀವು ಸಂಕ್ರಾಂತಿ ಹಬ್ಬಕ್ಕೆ ಹೆಳ್ಬೀರಕ್ ಹೋಗೋದಾಗ್ಲಿ ಅಥವಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅರ್ಶಿನ ಕುಂಕುಮ ತೊಳಕಾಗ್ಲಿ ಹೋದ್ರೆ ಗೊತ್ತಲ್ಲ ಅಧಿಕೊಂಡ್ಬಿಡ್ತಾರೆ. ಯಾರು ಬಂದು ನೋಡ್ಲಿ ಅನ್ನೋ ಚೂಲ್ ಜಾಸ್ತಿ ನಿನಗೆ. ಬ್ರೋ ಈ ಮನುಷ್ಯ ಫುಲ್ ಕ್ರಿಯೇಟಿವಿಟಿ ಮಸ್ತ್. ಯುವರ್ಸಿಟಿ ಜ್ಯೂಸ್ ಅವ್ರದ್ದು ಕಾಮಿಡಿ ಮಾತ್ರ ಅಲ್ಟಿಮೇಟ್. ಅದರ್ಸ್ ಟ್ಯಾಲೆಂಟ್. Ferrari, Rolls Royce, G-Class, ಬಾದ್ಶಾ ಹಾಕೊಳ್ಳೋದು ಸೂಪರ್. ಯಪ್ಪ ಇದು ಆ್ಯಕ್ಚುಲಿ ಇದೆ ಟ್ಯಾಲೆಂಟ್ ಗಾಯ್ಸ್, ಇದೆ ಟ್ಯಾಲೆಂಟ್ ಇದೆ. ಮಧು ಕಮ್ ಆನ್ ಬ್ರೋ, ಇಟ್ಸ್ ಹ್ಯಾಂಡ್ಸ್. ಟ್ಯಾಲೆಂಟ್ ಏನು ಸಿಗರೆಟ್ ಇದ್ದಂಗಿದೆ. ಕಿಂಗ್ ಚೈನಿಕ್ ವೈನಿಂಗ್ ಕೊಕೈನ್. ಗಾಂಜಾ ಗಾಂಜಾ ಇದೆ ನಮ್ಮ ಉತ್ತರ ಕರ್ನಾಟಕ ಫೇವರೇಟ್ ಇದೆ. ವಿಮಲ್ ಕನ್ನಡದಲ್ಲೂ ಕೇಸರಿ. ಇದು ಪೇಪರು ಶೀಟು ಯಾವ್ದು ಅಲ್ಲ, ಯಾವ್ದು ಗೊತ್ತಾಗ್ತಿಲ್ವಲ್ಲ. ಯಾವ್ದು ಬರೋ ಇದು ಮಾರ್ಕೆಟ್ ಬಂದಿರೋ ಹೊಸ ಪ್ರಾಡಕ್ಟ್ ಅಲ್ಲ ಅದು, ನಿನ್ ತಿಥಿ ಕಾರ್ಡು. ಚಟಕ್ಕೆ ದಾಸರಾಗದಿರಿ, ದಾಸರಾಗಿ ಚಟ್ಟ ಹತ್ತದಿರಿ. ಗುಟ್ಕಾ, ತಂಬಾಕು, ಜರ್ದ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಬ್ರೋ ಲಾಸ್ಟಿಗೆ ಒಂದು ಮೆಸೇಜ್ ಇಟ್ಟಾರೆ ಬ್ರೋ, ಇವರು ಸೂಪರ್. ವಾ, ನಮ್ ಸೀಡ್ಲೆಸ್ ಅಂತ ಯಾವ್ದೋ ರೀಲ್ಸ್ ಕಳ್ಸವನೆ, ನೋಡೋಣ. If your friend really loves you, send them this reel and ask for a brand new iPhone 16. iPhone 16. ಓ, ಅವನೇ ಫೋನ್ ಮಾಡ್ತಾವನೆ. ಹೇಳ. ನೋಡಿದೆ. ಅದೇ ಯಾವ್ದು ಐಫೋನ್ 16 ತಾನೆ? ರೀಲ್ಸ್ ಕಳ್ಸ್ಬಿಟ್ಟಿನ ಮನೇಲಿ ಏನ್ ಮಾಡ್ತಿದ್ಯೋ? ಐಫೋನ್ 16 ಬೇಕೋ ಬೇಡವಾ? ಅದು ಬೇಗ ಮನೆ ಹತ್ರ ಬಾ. ಹಂಗೆ ಬತ್ತ ₹2 ಅಸೋ ಪ್ಲೇಟ್ ಎತ್ಕೊ ಬಂದ್ಬಿಡು.
ನನ್ನ ಮಗ ಹುಷಾರಿಲ್ಲ ಕರ್ಬೂಜ ಹಣ್ಣಿನ ಜ್ಯೂಸ್ ಕೊಡ್ಸು ಅಂತಂದ್ರೆ ಕೊಡ್ಸಕ್ ಹಿಂದೆ ಮುಂದೆ ನೋಡ್ತಾನೆ ಅಂತ ಕಂಜೂಸ್ ನನ್ನ ಮಗ. ಐಫೋನ್ 16 ಕೊಡ್ಸು ಅಂತ ಕೇಳಕ್ಕೆ ಅದು ಹೆಂಗಾದ್ರೂ ಬಾಯಿ ಬರುತ್ತೆ ಅವ್ರಿಗೆ. ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲೂ ಯಾರಾದ್ರೂ ಈ ತರ ತುಕಾಲಿ ರೀಲ್ಸ್ಗಳನ್ನ ಕಳಿಸ್ಬಿಟ್ಟು ಟೋಕನ್ ಹಾಕೊಳ್ತಾ ಇದ್ರೆ ಅವ್ರಿಗೂ ಟ್ಯಾಗ್ ಮಾಡ್ಬಿಟ್ಟು ₹2 ಅಶೋಕ್ ಬ್ಲೇಡ್ ತಗೊಂಬರಕ್ ಹೇಳಿ. ಫೋನ್ ಕೊಡ್ಸಿದ್ಮೇಲೆ ಬಾಕ್ಸ್ ಅನ್ಬಾಕ್ಸ್ ಮಾಡಕ್ ಬೇಕಲ್ಲ, ಕಾಯಿಸೋದು ಆಕ್ಚುಲಿ ಬಂದು ಬಡ್ಡಿದೆ. ನಾನು ಎಣ್ಣೆ ಹೊಡಿಯಕ್ ಕಾಸಿಲ್ಲ, ಹೆಂಗ್ ವ್ಯವಸ್ಥೆ ಮಾಡವ ಅಂತ ನಿಮ್ಮ ಫ್ರೆಂಡ್ಸ್ ಯಾರು ಹತ್ರ ಟ್ಯಾಗ್ ಮಾಡ್ರಿ. ವಜ್ರಮುನಿ ಲವ್ ಯಾರು? ನಾನು ಕಿಡ್ನಾಪರ್ ಕುಟ್ನಪ್ಪ ಅಲ್ಲ, ಕುಟ್ನಪ್ಪ. ನಾನು ಮನುಷ್ಯರ ಕಳ್ಳ. ಮೆಣಸಿನ್ಕಾಯಿ ಖಾಲಿ ಆಗದಲ್ಲ ಅಂತ ಚಿಕನ್ ಸಾರು ಮಾಡೋಕೇನ? ಏನ್ ನಾನು ಯಾರಾದ್ರೂ ಆಗಿರ್ಲಿ, ನಿನ್ ಮೊಮ್ಮಗ ಈಗ ನನ್ ಜೊತೆ ಇದ್ದಾನೆ. ಯಾರು ಸೂರಜ? ಚಿಕನ್ ಸಾರಲ್ಲ ಉಟ್ಕಾಕು, ಇಲ್ಲಿ ಬ್ಯಾಳೆ ಸಾರು. ಏಯ್! ನಿನ್ ಮೊಮ್ಮಗ ನಿನಗೆ ವಾಪಸ್ ಬೇಕು ಅಂದ್ರೆ 20 ಲಕ್ಷ ರೂಪಾಯಿ ಈಗಲೇ ನನ್ನ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡು. ತಂಗಿ, ಸೂರಜ್ಗೆ 20 ಲಕ್ಷ ಸಿಕ್ಕದೆ ಅಂತ. ಅಜ್ಜಿ, ನಿನ್ ಮೊಮ್ಮಗ ಜೀವಂತವಾಗಿ ವಾಪಸ್ ಬರ್ಬೇಕು ಅಂದ್ರೆ 20 ಲಕ್ಷ ರೂಪಾಯಿ ಕೊಡು. ಜೀವ ತೆಗ್ದಾನೆ. ಅಯ್ಯಯ್ಯೋ, ಅಂತ ಕೆಲಸ ಎಲ್ಲ ದುಡ್ಡನ್ನ ಸಲ ಮಾಡೋಕೋಗುವ. ಪೊಲೀಸರು ಬರ್ತೀವಿ ನೋಡಿ ಈಗ. ಪೊಲೀಸ್ ಬೇಡ ಅಜ್ಜಿ, ಪೊಲೀಸ್ ಬೇಡ. ತಮ್ಮ, ನಾನೇನಿಗೆ ದುಡ್ಡು ಕೊಡ್ತೆ. ನಿಮ್ಮ ಅಜ್ಜಿ ಕಿವಿ ಒಂದು ಮಷಿನ್ ತಂದು ಕೊಡು. ಅಜ್ಜಿ ಸಾವಸ್ ಬೇಡ. ಅಜ್ಜಿ ಆಕ್ಟಿಂಗ್ ಮಾತ್ರ ಮಸ್ತ್. ಕರ್ನಾಟಕದ ನೆಗಿಸ್ಬಿಡ್ತಾರ, ಹಂಗೈತೆ ಅಜ್ಜಿ ಆಕ್ಟಿಂಗ್. ಸ್ಟೂಡೆಂಟ್ಸ್ ಸರ ನಂಗೆ ತಲೆನೋವು ತುಟ್ರಿ, ನಮ್ಮ ಮನೆ ಹೋಗ್ತೇನೆ. ಮನೆಗೆ ಹೋಗ್ತಾನ ತಗೊಲೆ ಜಂಡು ಬಾಮು ತೆಲ್ಲುವಿಗೆ ಹಚ್ಚೋ. ತಲೆನೋವು ಮಾಸ್ಟರ್ ಇದ್ದೇ ಇರ್ತಾರೆ ಎಲ್ಲ ಕಡೆ, ಸೊ ಕಾಮನ್ ಅದು. ಮೋಟ್ರ್ ಆನ್ ಮಾಡಿ ಬಂದಿದ್ದಿ? ಅಲ್ಲಪ್ಪ, ಮತ್ತೆಂತ ಸೌಂಡ್ ಅದು? ಅದೇ ಟ್ಯಾಕ್ಟ್ರಿ ಬಂದದೆ ನಾವಾರಿಗೆ. ಸರಿ ನೋಡ್ತೆ. ಹೊರಗೋಬೇಡ, ಬಂದೂಕ್ ಶಬ್ದ ಕೇಳ್ದಂಗೆ ಆಗ್ತದೆ. ಕಳ್ರಿ ಬಂದದೇನ ಅದೇ ಕಳ್ರಲ್ಲ ಅಂತ ಬಂದು ಕಿಡ್ಕೊ ಬರ್ತೀವಿ. ಎಂತ ಪ್ರಾಣಿ ಸೌಂಡ್ ಕೇಳ್ದಂಗೆ ಆಗ್ತಾ ಇದೆ. ಕಾಲ್ ಕೋಳಿ ಇರ್ಬೇಕು. ಆಗಿದ್ದಾಗ್ಲಿ, ನಾ ಹೋಗಿ ನೋಡ್ಕೊ ಬರ್ತೆ. ನೀಲೇರು ಹುಷಾರೇ, ಒಂದೇ ಸಲ ಮೈ ಮೇಲೆ ಹಾಕ್ಬಿಡ್ತದೆ ಅದು. ಏನ್ ಲಾಭ ಮಾರ ಅದು, ತಲೆನೂ ಸೈಕಾಯ್ತು. ಎಂತಾಯ್ತು? ಕಾಲ್ ಕೋಳಿನ ಅಲ್ಲ. ಅಮ್ಮ, ಒಂದು ಕತೆ ಹೇಳೆ. ಎಂತ ಕತೆ ಹೇಳೋದ? ಹೇಳೆ. ಅಜ್ಜಿ ಕತೆ ಹೇಳ್ತಾರ ಒಂದು ಕತೆ. ಮೊದಲು ನನ್ನ ಗಂಡನ ಹಿಂದೆ ಜನ ಲೈನ್ ಹಚ್ಚಿ ನಿಲ್ತಿರು. ಲೈನ್ ಹಚ್ಚಿತ್ತಿದ್ರು? ಜನ ಅಂದ್ರೆ ಏನ್ ಕೇಳ್ತಿ, ಊರ್ ಜನ ಎಲ್ಲ ಸಾಲ ಹಚ್ಚಿ ನಿಲ್ತಿರು. ಹೋಯ್ತು ನಿನ್ ಗಂಡಂದು? ಎಂತ ಅಷ್ಟು ದೊಡ್ಡ ಸಾವುಕಾರ ಆಗಿದ್ನ? ಅವ್ರು ಸೊಸೈಟಿಲಿ ಅಕ್ಕಿ ಕೊಡ್ತಾರೆ. ಒಬ್ರು ಅಜ್ಜಿ ಕಾಮಿಡಿ ಮಾತ್ರ ಮಸ್ತ್ ಇದೆ. ಏನ್ ಟೈಮಿಂಗ್ ಅಜ್ಜಿದು. ಕಡೆ ಎಲ್ಲ ಫಿಲ್ಟರ್ ಇಲ್ಲ, ಏನಿದ್ರೆ ಡೈರೆಕ್ಟ್ ಆಗಿ ಹೇಳ್ತೀವಿ, ಅದು ಕರೆಕ್ಟ್. ಕೇಳಿಸಿಲ್ಲ, ಇನ್ನೊಂದ್ಸತಿ ಕೇಳ. ಎಷ್ಟು ಮಂದಿಲ್ಲ ನೀವು ಅಂತಂದ್ರೆ 4 ಮಂದಿ ಇದ್ರೆ ನನ್ನ ಸ್ವಂತ ನಾಟರು ದೊಡ್ಡರು, ಮೀಟರು ಚಿಕ್ಕದು, ವಾಲ್ಟರು. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಮಚ್ಚ, ಈ ಸಲ IPL ಯಾರು ಸಪೋರ್ಟ್ ಮಾಡ್ತಾ ಇದ್ಯಾ? ನಿಂಗೆ ಗೊತ್ತಲ್ಲ ಮಚ್ಚ, ಸೋತ್ರು ಗೆದ್ರು ಹೇಳೋದೊಂದೇ, ಈ ಸಲ ಕಪ್ ನಮ್ದೇ. ಮಚ್ಚ, CSK ಚೆನ್ನಾಗಿ ಆಡುತ್ತಲ್ಲ, ರೋಡ ಕಾಣ್ಸ್ ಗಿಡ್ಸಿಯ ನಾಯಿ ಹೊಡೆದಂಗ್ ಹೊಡಿತೀವಿ ಪಕ್ಕ. ನಮ್ದು ಯಾವತ್ತಿದ್ರೆ RCB ಫಾರ್ ಎವರ್. ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರ? ಲ್ಯಾಟ್ರಿನ್ ಮಾಡಾಗತ್ತ, ನೀ ಅಲ್ಲಿ ಏನ್ ಮಾಡಾಗತ್ತಿ? ಇವಳು ಹೇಳ್ಬಿಟ್ಟು ಮಾಡಿಸ್ತಾವಳೆ,
ಹೆಂಗ್ ಕಕ್ಕಸ್ಕೋಗೋದು ಅಂತ. ಬರ್ಲಿಲ್ಲ ಅಂದ್ರೆ ಓಡ್ ಬಂದ್ಬಿಟ್ಟು ಕೈ ಹಾಕ್ಬಿಟ್ಟು ಎಳ್ಬಿಟ್ಟು ಬರ್ಸ್ತಾಳೆ. ಬ್ರೋ ಇದಕ್ಕೆ ನಾನು ಏನ್ ಹೇಳ್ಬೇಕಂತ ಗೊತ್ತಾಗಲ್ಲ ನನಗೆ. ಗ್ರಹಗತಿ ಸಂದಾಕಿಲ್ವಂತೆ. ಏನೋ ಗ್ರಹಗತಿ ಸಂದಾಕಿಲ್ವಾ? ಲೇ ಅದ್ಯಾವ್ದೋ ಯೂಟ್ಯೂಬ್ ಅಲ್ಲಿ ರೆಸಿಪಿ ನೋಡ್ಕೊಂಡು ಮಾರ್ಲಾಮೆ ಹಬ್ಬಕ್ ತಂದ್ ಮುದಿಬಾಡ್ ಮಟನ್ ಸಾರು ಮಾಡ್ಬಿಟ್ಟು 3 ವಾರದಿಂದ ಕಾಸೋದು ಉಣ್ಣಕ್ಕಿಕ್ಕದು ಮಾಡ್ತಿದ್ರೆ ಗ್ರಹಚಾರನು ಸಂದಾಕಿರಲ್ಲ, ನನ್ ಹೊಟ್ಟೆನೂ ಸಂದಾಕಿರಲ್ಲ, ಹೊಲದಲ್ಲಿ ಮನೆ ಮಾಡ್ಕೋಬೇಕಾಯ್ತದೆ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ಟಾಪ ಬರ್ತಾನೆ. ಟಾಪ್ ಅಲ್ಲಿ ಅಂದ್ರೆ ನೀರ್ ಬೇದಿ ಉಚ್ಚದ? ಜ್ಯೇಷ್ಠ ಆಷಾಢ ಶ್ರಾವಣದಲ್ಲಿ ನೀನ್ ಮಾಡೋ ಮಟನ್ ಸಾರು ತಿಂದೆ ನೆಮ್ಮದಿಯಾಗಿದ್ದೆ, ಅವಲಕ್ಕಿ ಉಪ್ಪಿಟ್ಟು ತಿನ್ಕೊಂಡು. ಇದ್ಯಾವ್ದೋ ಪಿತೃಪಕ್ಷ ಬಂತು ಅಂತ ಅನ್ಬಿಟ್ಟು ನೀನ್ ಮಾಡಿರೋ ಮುದಿ ಮಟನ್ ಸಾರು ತಿಂದು ಹೊಲದಿಂದ ಮನೆಗೆ ಎದ್ದು ಹೋಗಕ್ಕೆ ಆಯ್ತಿಲ್ವಲ್ಲೇ? ಸೂಪರ್ ಬ್ರೋ, ಮಸ್ತ್ ಇದೆ. ಲೇ ಇದನ್ನೆಲ್ಲ ಯಾಕೆ ವಿಡಿಯೋ ಮಾಡ್ತಿದ್ಯಾ? ನಾನೇ ನೀನ್ ಚಟ್ಪಟ್ ಅಂತ 5 ನಿಮಿಷ ಚುರ್ಮುರಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನ. ಟಾಪ ಬರ್ತಾನೆ ಅಂತ ಬುದ್ಧಿ ಜೋಯಿಸ್ರಿ ಹೇಳವ್ರೆ. ಆಮೇಲೆ ನಿನ್ ಸಿದ್ಧಿ ಬುದ್ಧಿ ಜೋಯಿಸ್ರು ಬೇರೆ ಕಕ್ಕಸ್ಕ್ ಹೋದಾಗ ಸ್ನಾನಕ್ ಹೋದಾಗ ವಿಡಿಯೋ ಮಾಡಾಕು ಅಂತ ಹೇಳವ್ರ. ನಿನ್ನ ನಡಿ ಮನೆಗೆ ಮೂದೇವಿ. ನನಗೆ ಆಗ್ದವ್ರು ಯಾರೋ ಬ್ಯಾಕ್ ಮಾಡಿಸ್ಬಿಟ್ಟವ್ರೆ. ಎಸ್ಕೆ ಏನತ್ರ ಶಾಸ್ತ್ರ ಕೇಳಬೇಕು ಬ್ರೋ, ಅದಕ್ಕೆ ನಾನು ಏನ್ ಹೇಳ್ಬೇಕಂತಾನೆ ಗೊತ್ತಾಗಲ್ಲ ನನಗೆ. ನೋ ಕಾಮೆಂಟ್ಸ್. ನಾಗೋಣ ಬರತ್ತಂದೆ ಇಲ್ಲಿ. ಅವ್ನ ಜೋಡಿ ಮಾತಾಡಕ್ ಹೋಗ್ಬಿಡ್ರಿ. ಈಗ 4 ದಿವಸ ಆತ ಜಿಮ್ಮಿಗೆ ಹೊಂಟ ಬಾಳ ಅಡ್ಡ ತಿಡ್ಡಿ ಮಾತಾಡಕತ್ತಾನವ. ಏನ ಜಿಮ್ಮಿಗೆ ಹೋಗ್ಬಂದ್ಯಾ? ಓಲೆ ಏಸ್ ಮಂದಿ ನೀವು ಅಣ್ತಂಬ್ರ? ಇಬ್ರಣ್ಣ. 4 ಮಂದಿ ಇದ್ರ ಏನ್ ಹರ್ಕೊಂತಿದ್ರೆ? ಬ್ರೋ ಟ್ಯಾಗ್ ಮಾಡ್ರಿ ಗೈಸ್ ನಿಮ್ಮ ಟೀಮಾಗ 4 days ಜಿಮ್ಮಿಗೆ ಹೋಗಿ ಈ ಥರ ಡೈಲಾಗ್ ಹೊಡೋರಿಗೆ ಟ್ಯಾಗ್ ಮಾಡ್ರಿ. ಸೊ ನೋಡಿದ್ರಲ್ಲ ಗೈಸ್ ಫನಿ ವಿಡಿಯೋಸ್. ಐ ಹೋಪ್ ಎಂಜಾಯ್ ಮಾಡಿದ್ರೆ ಅನ್ಕೋತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಲವ್ ಯು ಆಲ್, ಬಾಯ್.